ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹೊಸಕೆರೆ ಹಳ್ಳಿಯ ವಿಜಯಲಕ್ಷ್ಮಿ ಅವರ ಫ್ಲಾಟ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅವರನ್ನ ಕರ್ಕೊಂಡು ಹೊರಟಿದ್ದಾರೆ ಪೊಲೀಸರು. ಹೊಸಕೆರೆ ಹಳ್ಳಿ ನಿವಾಸದಲ್ಲೇನೆ ಅರೆಸ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಸೀದಾ ಇದೀಗ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅನ್ನಪೂರ್ಣೇಶ್ವರಿ ನಗರ ಠಾಣೆ. ಈ ಪ್ರಕರಣದ A2 ದರ್ಶನ್ ಇದೀಗ ನೇರವಾಗಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಅವರನ್ನ ಕರ್ಕೊಂಡು ಹೋಗ್ಲಾಗತ್ತೆ. ಈಗ ಆಲ್ರೆಡಿ ಪ್ರಕರಣದ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ ಅಲ್ಲೇ ಇದ್ದಾರೆ. ಹಾಗಂದ್ ಮಾತ್ರಕ್ಕೆ ಇಬ್ಬರಿಗೂ ಮೀಟ್ ಮಾಡಕ್ ಬಿಟ್ಬಿಡ್ತಾರಾ, ಮಾತಾಡಕ್ ಬಿಟ್ಬಿಡ್ತಾರಾ? ಇರೋದು ಪೊಲೀಸ್ ಠಾಣೆಯಲ್ಲಿ. ಹೀಗಾಗಿ ಅಲ್ಲಿ ಅದರದೇ ಆದ ಕೆಲ ನಿಯಮಗಳನ್ನ ಯಾರೇ ಆಗಲಿ ಅದನ್ನ ಫಾಲೋ ಮಾಡಲೇಬೇಕಾಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಹೊಸಕೆರೆ ಹಳ್ಳಿಯ ನಿವಾಸದಿಂದ ಇದೀಗ ನೇರವಾಗಿ ಅನ್ನಪೂರ್ಣೇಶ್ವರಿ ಠಾಣೆ, ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್. ಬೇಲ್ ಮೇಲೆ ಆಚೆ ಇದ್ದ ದರ್ಶನ್ ಅವರು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ. ಆದರೆ ಆಚೆ ಇದ್ದಿದ್ರಿಂದಾಗಿ ಅದಕ್ಕೆ ಬೇಕಾದ ಫಿಸಿಯೋಥೆರಪಿನೋ, ಮೆಡಿಸಿನ್ನೋ, ಕಂಫರ್ಟೋ, ಮತ್ತೊಂದೋ ಮಗದೊಂದೋ ಅದೆಲ್ಲ ಸಿಕ್ಕಿರೋ ಸಾಧ್ಯತೆಗಳಿದೆ. ಆದರೆ ವಾಪಸ್ ಈಗ ಜೈಲಿಗೆ ಹೋದಾಗ ಹೆಂಗೆ ಕತೆ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಮತ್ತೇನಾದರೂ ಕಾಲು, ಸೊಂಟ, ಬೆನ್ನು ನೋವು ಶುರುವಾಗತ್ತಾ ಗೊತ್ತಿಲ್ಲ. ಇನ್ನು ಮೆಡಿಕಲ್ ರೀಸನ್ ಇಟ್ಕೊಂಡು ಮತ್ತೊಮ್ಮೆ ಬೇಲ್ಗಾಗಿ ಅರ್ಜಿ ಹಾಕೋದು ಕಷ್ಟನೇ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರೆಡ್ ಕಲರ್ ಜೀಪಲ್ಲಿ ಬಂದವರು ಬ್ಲೂ ಕಲರ್ ಜೀಪಲ್ಲಿ ಹೋಗ್ತಿದ್ದಾರೆ. ಈಗ ಪೊಲೀಸರ ಜೀಪ್ನಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಾಗೆ ವಿಶೇಷವಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಯಾರಿಗೆಲ್ಲ ಈ ಸೀನ್ ನೋಡ್ಲಿಕ್ಕೆ ಆಗ್ಲಿಲ್ಲ ಅವರಿಗಾಗಿ ವಿಶೇಷ ಸೂಚನೆ. ಇನ್ನು ದರ್ಶನ್ ಅವರನ್ನ ನೋಡಬೇಕು ಅಂದ್ರೆ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೋ ಅಥವಾ ಪರಪ್ಪನ ಅಗ್ರಹಾರಕ್ಕೋ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋದ್ರ ಆಧಾರದ ಮೇಲೆ ಆ ಅಡ್ರೆಸ್ಸಿಗೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ 10-11 ಅಡಿ ಇದ್ದಿದ್ದ ಕಾಂಪೌಂಡ್ ಗೋಡೆಯನ್ನ 18 ಅಡಿ ಮಾಡಿದ್ದಾರಂತೆ. ನಮ್ಮ ಬಳ್ಳಾರಿ ಪ್ರತಿನಿಧಿ ಇವತ್ತು ಬೆಳಗ್ಗೆ ಎಕ್ಸ್ಕ್ಲೂಸಿವ್ ವರದಿಯನ್ನ ಕೊಡ್ತಾ ಇದ್ರು. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಕಳೆದ ಬಾರಿ ದರ್ಶನ್ ಇಲ್ಲಿದ್ದಾಗ ಕಾಂಪೌಂಡ್ ಹತ್ತಿ ದರ್ಶನ್ ನೋಡಬೇಕು ಅಂತ ಕೆಲ ಅಭಿಮಾನಿಗಳು ಪುಂಡಾಟ ಮಾಡ್ತಾ ಇದ್ರು. ಆ ಕಾಂಪೌಂಡ್ ಬಿದ್ದು ಇನ್ನೇನಾರ ಹೆಚ್ಚು ಕಮ್ಮಿ ಆಗಿ ಯಾಕೆ ಬೇಕು ಸವಾಸ ಅಂತ ಆ ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಕಾಂಪೌಂಡ್ನ ಅಳತೆಯನ್ನ ಕೂಡ ಹೆಚ್ಚು ಮಾಡಿದಾರಂತೆ 18. ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಅಲ್ಲೂ ಕೂಡ ನಿರಾಸೆ. ಎನಿವೆ ಅಲ್ಲಿಗೆ ಹೋಗ್ತಾರಾ, ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ, ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ. ಇದೀಗ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬರ್ತಾ ಇದ್ದಂತೆಯೇ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಹೊಸಕೆರೆ ಹಳ್ಳಿ ಆ ಫ್ಲಾಟ್ನಿಂದ ನೇರವಾಗಿ ಇದೀಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ದರ್ಶನ್ರನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಜೊತೆಗೆ ಸಹೋದರ ದಿನಕರ್ ಕೂಡ ತಾನೇ ಅಂತ ಹೋಗ್ತಾ ಇದ್ದಾರೆ. ದರ್ಶನ್ ರ ಒಂದು ದೃಶ್ಯಗಳನ್ನು ಬಂಧಿಸಿ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ಯುವಂತ ಕೆಲಸ ಆಗ್ತಾ ಇದೆ. ದರ್ಶನ್ ಬಂಧನ ಮಾಡಿ ಈಗಾಗಲೇ ಕರೆದೊಯ್ತಾ ಇದ್ದಾರೆ. ಜೊತೆಗೆ ಸಹೋದರ ದಿನಕರ್ ಕೂಡ ದರ್ಶನ್ ಬಂಧಿಸಿ ಕರೆದೊಯ್ದ್ರು ಪೊಲೀಸರು. ಆ ಸಂದರ್ಭದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಜೀಪ್ನಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋದ್ರೆ ಆ ಜೀಪ್ನ ಹಿಂದೆನೆ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ತಮ್ಮ ಖಾಸಗಿ ಕಾರ್ನಲ್ಲಿ ಹೋಗಿದ್ದಾರಂತೆ. ನೋಡಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಅದೆಲ್ಲ ಆಗೋಕ್ಕೂ ಮುಂಚೆ ದರ್ಶನ್ ಅವರು ಅವರ ಕುಟುಂಬಸ್ಥರನ್ನ ಕೂಡ ದೂರ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿ ಇತ್ತು. ದಿನಕರ್ ಅವ್ರನ್ನಾಗ್ಲಿ ಅಥವಾ ಅವ್ರ ತಾಯಿಯನ್ನ ಅವರನ್ನಾಗ್ಲಿ
ಯಾರನ್ನೂ ಮಾತನಾಡಿಸ್ತಿರ್ಲಿಲ್ಲ ದರ್ಶನ್ ಅನ್ನೋ ಮಾಹಿತಿ ಇತ್ತು. ಇದೀಗ ಬೆನ್ನಿಗೆ ನಿಂತಿರೋದು ಅದೇ ಕುಟುಂಬಸ್ಥರು. ಸಹೋದರ ದಿನಕರ್, ದರ್ಶನ್ ಮುಂದೆ ಪೊಲೀಸ್ ಜೀಪ್ನಲ್ಲಿ ಹೋಗ್ತಾ ಇದ್ರೆ ಹಿಂದೆನೇ ಸಹೋದರ ದಿನಕರ್ ಕೂಡ ಪೊಲೀಸ್ ಠಾಣೆ ಹತ್ತ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹೊಸಕೆರೆಹಳ್ಳಿ ಮನೆಯಿಂದ ದರ್ಶನ್ರನ್ನ ಪೊಲೀಸರು ಕರೆದೊಯ್ತಾ ಇರೋ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಹಾಕಿಕೊಂಡು ಪೊಲೀಸರ ಜೊತೆಯಲ್ಲಿ ತೆರಳಿದ್ದಾರಂತೆ ದರ್ಶನ್ ಫೇಸ್ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಹೀಗಾಗಿ ಮಾಸ್ಕ್ ಹಾಕೊಳ್ಳೋ ಅವಶ್ಯಕತೆ ಇತ್ತಾ ಗೊತ್ತಿಲ್ಲ. ಹೆಲ್ತ್ ಏನಾದರೂ ಕೆಟ್ಟು ಹೋಯ್ತಾ ಅದು ಗೊತ್ತಿಲ್ಲ. ಎನಿವೆ ಪೊಲೀಸ್ ಜೀಪ್ನಲ್ಲಿ ಹೋಗುವಾಗ ಮಾಸ್ಕ್ ಹಾಕೊಂಡಿದ್ರು ದರ್ಶನ್ ಅನ್ನೋ ಮಾಹಿತಿ ಇದೆ. ಹಿಂಗೆ ಪೊಲೀಸ್ ಜೀಪ್ನಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂದೆನೆ ಅವರ ಸಹೋದರ ದಿನಕರ್ ತೂಗುದೀಪ್ ತಮ್ಮ ಕಾರ್ನಲ್ಲಿ ಹೋಗಿದ್ದಾರೆ ಪೊಲೀಸ್ ಠಾಣೆಗೆ. ಪೊಲೀಸ್ ಠಾಣೆ ತನಕ ಹೋಗಬಹುದು, ಆದರೆ ಬಳ್ಳಾರಿ ಕಾರಾಗೃಹ ತನಕ ಹೋಗೋಕ್ಕಾಗಲ್ಲ. ಸ್ಟಾರ್ ಆಗಿ ಮೆರಿತಾ ಇದ್ದ ಸಹೋದರನನ್ನ ಈ ರೀತಿ ನೋಡ್ಲಿಕ್ಕೆ ಕುಟುಂಬಸ್ಥರಿಗೂ ಕೂಡ ಕಷ್ಟನೇ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಈ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿಯಿಂದ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಹೊಸಕೆರೆಹಳ್ಳಿ ನಿವಾಸದಿಂದ ಅರೆಸ್ಟ್ ಮಾಡಿಸ್ಕೊಂಡು ಕರ್ಕೊಂಡು ಬರಲಾಗ್ತಾ ಇದೆ. ಡಿಸ್ಟೆನ್ಸ್ ಏನು, ಎಷ್ಟೊತ್ತು ಆಗಬಹುದು ಇಲ್ಲಿಗೆ ರೀಚ್ ಆಗ್ಲಿಕ್ಕೆ? ಸಾಧಾರಣ ಪಂಚಾಗಿದೆ. ಕೆಲವೇ ನಿಮಿಷಗಳ ಕಾಲದಲ್ಲಿ ದರ್ಶನ್ ರವರು ಅವರ ಸಹೋದರ ದಿನಕರ್ ಜೊತೆ ಹೊಯ್ಸಳದಲ್ಲಿ ಬರ್ತಿದ್ದಾರೆ ಅನ್ನೊಂದು ಮಾಹಿತಿ ಇರುವಂತದ್ದು. ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ಗೆ ಈ ಒಂದು ಪ್ರಕರಣ ಹೋದಂತ ಸಂದರ್ಭದಲ್ಲೂ ಕೂಡ ಬೇಲ್ ಮುಂದುವರಿಯಬಹುದು ಅನ್ನೋ ಒಂದು ಆಸೆಯಲ್ಲಿದ್ದಂತ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಈ ಸದ್ಯದ ಮಟ್ಟಿಗೆ ನಿರಾಸೆ ಆಗಿರುವಂತದ್ದು. ಕಾರಣ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಈ ಸದ್ಯದ ಮಟ್ಟಿಗೆ ಹೈಕೋರ್ಟ್ ಆದೇಶವನ್ನ ಸೆಟ್ ಅಸೈಡ್ ಮಾಡಿದೆ ಅಂತ ಹೇಳ್ಬೋದಾಗಿರುವಂತದ್ದು, ಅಂದ್ರೆ ಬದಿಗಿರಿಸಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಅಲ್ಲಿಗೆ ದರ್ಶನ್ ಈ ಸದ್ಯದ ಮಟ್ಟಿಗೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ರವರ ನಿವಾಸದಿಂದ ಪೊಲೀಸರ ಗಾಡಿಯಲ್ಲಿ ಹೊರಟಿರುವಂತದ್ದು ಕೆಲವೇ ನಿಮಿಷಗಳಲ್ಲಿ, ಕ್ಷಣಗಳಲ್ಲಿ ಅಲ್ಲ, ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬರುವಂತ ಸಾಧ್ಯತೆ ಇರುವಂತದ್ದು. ಇಲ್ಲಿರುವಂತಹ ಚಿತ್ರಣವನ್ನ ಒಮ್ಮೆ ನೀವು ನೋಡೋದಾಯ್ತು ಅಂದ್ರೆ ಸುತ್ತಮುತ್ತ ದರ್ಶನ್ ಬರೋದನ್ನ ವೀಕ್ಷಣೆ ಮಾಡೋದಕ್ಕೆ ಅವರ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದಿರುವಂತದ್ದು. ಅವರಿಗಿಂತ ಹೆಚ್ಚಾಗಿ ಪೊಲೀಸರ ನಿಯೋಜನೆಯನ್ನ ಈ ಸದ್ಯದ ಮಟ್ಟಿಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಬಳಿ ಮಾಡಿರುವಂತದ್ದು. 2 KSRP ತುಕಡಿಗಳನ್ನ ನಿಯೋಜನೆ ಮಾಡಲಾಗಿದೆ. ಕನಿಷ್ಠ ಪಕ್ಷ ಅಂದ್ರೂ 4 ರಿಂದ 6 ಜನ ಇನ್ಸ್ಪೆಕ್ಟರ್ಗಳು ಈ ಸದ್ಯದ ಮಟ್ಟಿಗೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯ ಬಳಿ ಬಂದಿರುವಂತದ್ದು. ಈಗಾಗಲೇ ಪ್ರಕರಣದ ಆರೋಪಿಗಳಾದಂತಹ ಪವಿತ್ರ ಗೌಡ ಇರ್ಬೋದು, ನಾಗರಾಜ್ ಇರ್ಬೋದು, ಪ್ರದೋಷ್ ಇರ್ಬೋದು, ಮತ್ತೊಬ್ಬ ವ್ಯಕ್ತಿಯನ್ನ ಈಗಾಗಲೇ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ. ಈ ಸದ್ಯದ ಮಟ್ಟಿಗೆ ಠಾಣೆಯ ಒಳಗಡೆ ಇರುವಂತಹ ಆರೋಪಿಗಳಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಂದ ಹೆಲ್ತ್ ಅಂದ್ರೆ ವೈದ್ಯಕೀಯ ತಪಾಸಣೆ ಪರೀಕ್ಷೆ ನಡೆದಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರುವಂತ ದರ್ಶನ್ಗೂ ಕೂಡ ಅಂದ್ರೆ ಪ್ರಕರಣದ ಪ್ರಮುಖ ಆರೋಪಿ ಹಾಗೂ ನಟ ಆಗಿರುವಂತ ದರ್ಶನ್ಗೂ ಕೂಡ ಇದೇ ಒಂದು ಠಾಣೆಯ ಒಳಗಡೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ಯಾಕೆ ಈ ಒಂದು ಠಾಣೆಯಲ್ಲೇ ಮಾಡಬೇಕು ಅಂದ್ರೆ ಒಂದು ಹೈ ಪ್ರೊಫೈಲ್ ಕೇಸ್ ಆಗುತ್ತೆ. ಎರಡನೇದು ದರ್ಶನ್ ಹೋದಂತ ಜಾಗದಲ್ಲಿ ಇಲ್ಲಿ ಸಾವಿರಾರು ಜನರು ಸೇರುವಂತ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಕರೆದುಕೊಂಡು ಹೋಗೋದು ಅಷ್ಟರ ಮಟ್ಟಿಗೆ ಸುಲಭ ಆಗ್ಲಿಕ್ಕಿಲ್ಲ ಅನ್ನೋದು ಕಾರಣದಿಂದ ಸರ್ಕಾರಿ ಆಸ್ಪತ್ರೆಯ ವೈದ್ಯರನ್ನೇ ಈ ಸದ್ಯ ಮಟ್ಟಿಗೆ ಪೊಲೀಸ್ ಠಾಣೆಯ ಬಳಿ ಕರೆತಂದಿರುವಂತದ್ದು. ಒಳಗಡೆ ಈಗಾಗಲೇ ಆರೋಗ್ಯ ತಪಾಸಣೆ ನಡೀತಾ ಇದೆ. ಮತ್ತೊಂದು ಕಡೆ ಕ್ಯಾಮರಾ ಪರ್ಸನ್ ಸದಾನಂದ್ ಅವರು ಪೊಲೀಸರ ನಿಯೋಜನೆಯನ್ನ ಕೂಡ ತೋರಿಸ್ತಾ ಇರುವಂತದ್ದು. ಈ ಹಿಂದೆ ನಾವು ನೋಡಿದಂತ ಪೊಲೀಸ್ ನಿಯೋಜನೆಗೂ ಇವತ್ತು ಇರುವ ಪೊಲೀಸ್ ನಿಯೋಜನೆಗೂ ಅಜಗಜಾಂತರ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಗುಂಪುಗೂಡುವಂತ ಸಾಧ್ಯತೆ ಇದೆ, ದರ್ಶನ್ಗೆ ಜೈಕಾರ ಹಾಕುವಂತ ಸಾಧ್ಯತೆ ಇದೆ, ಒಂದಿಷ್ಟು ವ್ಯತಿರಿಕ್ತವಾದಂತ ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಎಲ್ಲವನ್ನ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಂತ ಪೊಲೀಸ್ ಇಲಾಖೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಗಮನಿಸಬೇಕಾಗಿರುವಂತದ್ದು, ಸುಪ್ರೀಂ ಕೋರ್ಟ್ ನೀಡಿದ ಆದೇಶದಲ್ಲಿ ದರ್ಶನ್ ರವರಿಗೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ VVIP ಟ್ರೀಟ್ಮೆಂಟ್ ನೀಡಲಾಗ್ತಿತ್ತು ಅಂತ ತೋರಿಸುವಂತ ಪುರಾವೆ ಒಂದು ವಿಡಿಯೋ, ದರ್ಶನ್ ಆರೋಪಿಯಾಗಿದ್ದುಕೊಂಡು ಜೈಲಲ್ಲಿರುವಾಗಲೇ ವಿಡಿಯೋ ಕಾಲ್ ನಲ್ಲಿ ಮತ್ತೊಬ್ಬ ಖೈದಿಯ ಮೊಬೈಲ್ ನಿಂದ ತನ್ನ ಫ್ಯಾನ್ ಬಳಿ ಮಾತನಾಡಿರುವಂತದ್ದು ಒಂದು ವಿಡಿಯೋ ಆಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಓರ್ವ ರೌಡಿ ಶೀಟರ್ ಜೊತೆ ಕುಳಿತುಕೊಂಡು ಸಿಗರೇಟ್ ಸೇತ ಕಾಫಿ ಕುಡಿತಾ ಇರುವಂತದ್ದು ಜೈಲಿನ ಆವರಣದಲ್ಲಿ
ನಲ್ಲಿ ಅಂದ್ರೆ ಲಾನ್ ನಲ್ಲಿ ನಾವು ನೋಡಿದ್ದೇವೆ. ಈ ಕಾರಣದಿಂದ ಇಂತಹ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಆರೋಪಿಗೆ ಕೊಡುವುದು ಎಷ್ಟರ ಮಟ್ಟಿಗೆ ಸೂಕ್ತ? ಮೊದಲನೇದಾಗಿ ಇಂತಹ ಪ್ರಕರಣದ ಆರೋಪಿಗೆ ಹೈಕೋರ್ಟ್ ಬೇಲ್ ಕೊಟ್ಟಿರುವುದೇ ಮಾನದಂಡವಲ್ಲ. ಅದ್ರ ಜೊತೆಗೆ ಯಾವ ಮಾನದಂಡ ಹಾಗೂ ಯಾವ ಆಧಾರದ ಮೇಲೆ ಆತನಿಗೆ ಹಾಗೂ ಈ ಆರೋಪಿಗಳಿಗೆ ಬೇಲ್ ನೀಡಲಾಗಿತ್ತು ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಇದ್ರ ಜೊತೆಗೆ ಸರ್ಕಾರಕ್ಕೆ ನೇರವಾದ ಸಂದೇಶವನ್ನ ರವಾನೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳೇನಿದ್ದಾರೆ ಅಲ್ಲಿ ಹೇಳಿರುವಂತದ್ದು, ಒಂದು ವೇಳೆ ಈ ರೀತಿ ಮತ್ತೆ ಕಂಡು ಬಂದಿದ್ದೆ ಆದಲ್ಲಿ ದರ್ಶನ್ ಅನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ವಕೀಲರೇ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಜೋಕೆ ಅಂತ ಅವ್ರಿಗೂ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಠಾಣೆಯ ಎಡ ಹಾಗೂ ಬಲಭಾಗದಲ್ಲಿ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು, ರಸ್ತೆಗೆ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿರುವಂತದ್ದು, ಒಂದಿಷ್ಟು ವಾಹನಗಳಂದ್ರೆ ಲೋಕಲ್ ವಾಹನಗಳಿಗೆ ಮೂವ್ಮೆಂಟ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧವನ್ನ ಹೇರಲಾಗಿರುವಂತದ್ದು. ದರ್ಶನ್ ಈ ಒಂದು ಠಾಣೆಗೆ ಕರೆದುಕೊಂಡು ಬಂದ ನಂತರ ಅವರಿಗೂ ಕೂಡ ವೈದ್ಯಕೀಯ ತಪಾಸಣೆಯನ್ನ ಮಾಡಿದ ನಂತರ ಇಲ್ಲಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ ಆವರಣಕ್ಕೆ ಕರೆದುಕೊಂಡು ಹೋಗಲಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ನೇರವಾಗಿ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಇದಾದ ನಂತರ ವಾಟ್ ನೆಕ್ಸ್ಟ್ ಅಂತ ನಾವು ನೋಡಿದ್ರೆ ಸ್ಮಿತಾ, ಸುಪ್ರೀಂ ಕೋರ್ಟ್ ನಲ್ಲೇ ಈ ಆದೇಶವನ್ನ ಬಂದಿರೋದ್ರಿಂದ ಇಲ್ಲಿ ಅಪೀಲ್ ಹೋಗೋದಕ್ಕೆ ಯಾವುದೇ ರೀತಿಯಾದಂತ ಸಾಧ್ಯತೆಗಳು ಈಗ ಈ ಪ್ರಕರಣದ ಆರೋಪಿಗಳ ಮುಂದೆ ಇರೋದಿಲ್ಲ. ಬದಲಾಗಿ ಮತ್ತೊಮ್ಮೆ ಅಂದ್ರೆ ಬಿಗಿನಿಂಗ್ ಇಂದ ಟ್ರಯಲ್ ಅನ್ನ ಆರಂಭ ಮಾಡಲಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಈ ಒಂದು ತನಿಖೆಯಲ್ಲಿ ಏನೆಲ್ಲ ಲೋಪಗಳಾಗಿತ್ತು ಅವೆಲ್ಲವನ್ನ ಕೂಡ ಸರಿಪಡಿಸಿ ಇದಾದ ನಂತರ ಮತ್ತೊಮ್ಮೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವಂತ ಸಾಧ್ಯತೆಯೂ ಇರಬಹುದು. ಇಲ್ಲವಾದರೆ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ವಿವೇಚನೆಗೆ ಬಿಡುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಖಂಡಿತವಾಗಿಯೂ ಈ ಒಂದು ಸೆಟ್ ಬ್ಯಾಕ್ ಅನ್ನ ದರ್ಶನ್ ಹಾಗೂ ಈ ಪ್ರಕರಣದ ಆರೋಪಿಗಳು ನೋಡಿರ್ಲಿಲ್ಲ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ ಹೇಳಿದ್ದು, ಖಂಡಿತವಾಗಿಯೂ ಈ ಹಿಂದೆ ಆದಂತ ತಪ್ಪನ್ನ ಮರುಕಳಿಸದಂತೆ ಎಚ್ಚೆತ್ತುಕೊಳ್ಳಲು ಈಗ ಸುಪ್ರೀಂ ಕೋರ್ಟ್ ನಿಂದ ನೇರವಾದಂತ ಟೀಕೆ ಸರ್ಕಾರದ ವಿರುದ್ಧ ಬಂದಿರೋದ್ರಿಂದ ನಾವು ಎಲ್ಲಿಯೂ ಕೂಡ ಎಡವುವಂತ ಕೆಲಸ ಮಾಡೋದಿಲ್ಲ ಅಂತ ಈಗ ತಿಳಿಸಿರುವಂತದ್ದು. ಮತ್ತೊಂದು ಕಡೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ, ಕಾನೂನಿಗಿಂತ ಯಾರು ಮೇಲಲ್ಲ ಯಾರು ಕೀಳಲ್ಲ. ಈ ಕಾರಣದಿಂದ ದರ್ಶನ್ ರವರು ಅದನ್ನ ಪಾಲಿಸಬೇಕಾಗತ್ತೆ. ಈ ಪ್ರಕರಣದ ಇತರೆ ಆರೋಪಿಗಳು ಕೂಡ ಈ ಒಂದು ಕೇಸಿನ ಈ ಒಂದು ತೀರ್ಪನ್ನ ಸ್ವಾಗತ ಮಾಡುವಂತ ಅನಿವಾರ್ಯತೆ ಇದೆ ಹಾಗೂ ಸರ್ಕಾರ ಕೂಡ ಇದನ್ನ ಅದೇ ರೀತಿ ಪರಿಗಣಿಸುತ್ತೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ MLC ಆಗಿರುವಂತ ಉಮಾಶ್ರೀ ಅವರು ಕೂಡ ಸ್ವತಃ ಕಲಾವಿದೆ ಆಗಿ ಹೇಳಿರುವಂತದ್ದು, ಒಬ್ಬ ಉನ್ನತ ಮಟ್ಟಕ್ಕೆ ಏರ್ಬೇಕಾಗಿದ್ದಂತ ಕಲಾವಿದನ ಬದುಕಿನಲ್ಲಿ ಈ ರೀತಿ ಆಗುತ್ತೆ ಅನ್ನೋದು ಬೇಸರದ ಸಂಗತಿಯಾಗಿದೆ. ಆದ್ರೂ ಕೂಡ ಕಾನೂನನ್ನ ಪಾಲಿಸಬೇಕು. ಮಾನಸಿಕವಾಗಿ ವೈಯಕ್ತಿಕವಾಗಿ ಈ ಒಂದು ಘಟನೆ ಅಥವಾ ಈ ಒಂದು ಆದೇಶ ಬೇಸರ ಮೂಡಿಸಿದ್ರು ಕೂಡ ಕಾನೂನನ್ನ ಗೌರವಿಸಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ಕಾನೂನಿನ ಮುಂದೆ ತಲೆ ಬಾಗ್ತೀವಿ ಅಂತ ಹೇಳ್ತಿರುವಂತದ್ದು. ಈ ಸದ್ಯದ ಒಂದು ಲೈವ್ ವಿಜುವಲ್ ನಿಮಗೆ ತೋರಿಸ್ತಾ ಇದೀವಿ ಸ್ಮಿತಾ. ಈಗ ರಸ್ತೆಗೆ ಬರ್ತಾ ಇರುವಂತ ಕಾರ್ಗಳನ್ನ ಆಟೋಗಳನ್ನ ನಿಲ್ಲಿಸಲಾಗಿದೆ. ಒಂದು ಬದಿಯ ವಾಹನಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಲಾಗಿದೆ. ದರ್ಶನ್ ಆಗಮನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗುವಂತ ಮುನ್ಸೂಚನೆ ಈಗ ಲಭಿಸ್ತಾ ಇರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಈಗಾಗಲೇ ಸೇರ್ತಲೇ ಇದ್ದಾರೆ. ಇಲ್ಲಿಂದ ದರ್ಶನ್ ಅನ್ನ ಕರೆದುಕೊಂಡು ಹೋಗುವಂತ ಚಿತ್ರಣವನ್ನ ನೋಡೋದಕ್ಕಾಗಿ ಒಂದಿಷ್ಟು ಜನ ಬಂದಿದ್ರೆ ಅಭಿಷೇಕ್ ಸಂಪರ್ಕದಲ್ಲಿ ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್